ಗಂಗಾಮತ ಸಮಾಜ ಬಾಂಧವರಿಂದ ಗಂಗಾದೇವಿ ಜಯಂತಿ ಆಚರಣೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಗಂಗಾಮತ ಸಮಾಜ ಬಾಂಧವರಿಂದ ಗಂಗಾದೇವಿ ಜಯಂತಿಯನ್ನು ಸಡಗರ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಜಯಂತಿಯ ಅಂಗವಾಗಿ ಪಟ್ಟಣದ ಪುರಸಭೆ ಹತ್ತಿರ ಇರುವ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರೊಂದಿಗೆ ಗಂಗಾ ಪರಮೇಶ್ವರಿಯ ಭಾವಚಿತ್ರದ ಮೆರವಣಿಗೆಯನ್ನು ನಡೆಸಲಾಯಿತು. ಮೆರವಣಿಗೆಯನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು, ವಾರ್ಡಿನ ಸದಸ್ಯನಿಯಾದ ಅಶ್ವಿನಿ ಅಂಕಲಕೋಟಿ ಅವರು ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಚಾಲನೆ ನೀಡಿದರು. ಅನೇಕ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಸಾಗಿ ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಚಮ್ಮಣ್ಣ ಬಾಳೆಕಾಯಿ, ನಿಂಗಪ್ಪ ಬನ್ನಿ, ಮಂಡಲ ಬಿಜೆಪಿ ಅಧ್ಯಕ್ಷರಾದ ಸುನೀಲ್ ಬಾನ್ಶೆಟ್ಟರ್ ಅವರಿಗೆ ಹಾಗೂ ಕೆಲ ಸಮುದಾಯದ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಗಂಗಾಮತ ಸಮಾಜದ ತಾಲೂಕು ಮಾಜಿ ಅಧ್ಯಕ್ಷರಾದ ರಮೇಶ್ ರೆತ್ತಿ, ನಗರ ಘಟಕ ಅಧ್ಯಕ್ಷರಾದ ಬರ್ಮಪ್ಪ ಕಟ್ಟಿಮನಿ, ಸೋಮಪ್ಪ ಸುಣಗಾರ್, ಮಾಂತೇಶ್ ಸಿಗ್ಲಿ, ಬಸವರಾಜ್ ಜಾಲಗಾರ್, ಗಂಗಾಧರ್ ತಂಡಿಗೇರ್, ರಾಜು ಸುಣಗಾರ್ ಮತ್ತು ಮುತ್ತು ಸುಣಗಾರ್, ಆಕಾಶ್ ಸೌದತ್ತಿ, ನಾಗರಾಜ್ ಮುಳುಗಿ, ಈಶ್ವರ್ ಕಟ್ಟಿಮನಿ, ಮಹದೇವಪ್ಪ ಕಟ್ಟಿಮನಿ, ಭರಮಣ್ಣ ಕಟ್ಟಿಮನಿ, ಸೋಮಣ್ಣ ಸುಣಗಾರ್, ಉಮೇಶ್ ಬೆಳವಗಿ, ಮಹಾಂತೇಶ್ ಸುಣಗಾರ್, ಶಿವಾನಂದ್ ಸತ್ಯನಾಯ್ಕರ್, ವೀರೇಂದ್ರ ಕಾಳಮ್ಮನವರ್ ಸೇರಿದಂತೆ ಇನ್ನೂ ಅನೇಕ ಹಿರಿಯ ಮುಖಂಡರು, ಎಲ್ಲ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರ ನೇತೃತ್ವದಲ್ಲಿ ಈ ಗಂಗಾಮಾತೆಯ ಜಯಂತ್ಯೋತ್ಸವನ ಚಾಲನೆಯನ್ನು ಕೊಟ್ಟರು. ಈ ಮೆರವಣಿಗೆಯು ಲಕ್ಷ್ಮೇಶ್ವರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಡೊಳ್ಳು ಕುಣಿತ ಹಾಗೂ ಹಲವಾರು ಮಜಲುಗಳಿಂದ ಈ ಮೆರವಣಿಗೆಯನ್ನು ಈ ದೇವಸ್ಥಾನದಿಂದ ಪ್ರಾರಂಭಿಸಿ ಹಲವಾರು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮತ್ತೆ ಈ ದೇವಸ್ಥಾನಕ್ಕೆ ಮುಕ್ತಾಯಗೊಳಿಸಿ ಈ ದೇವಸ್ಥಾನದ ಆವರಣದಲ್ಲಿ ಹಲವಾರು ಯೋಜನೆಗಳನ್ನು ನಾವು ರೂಪಿಸಿದ್ದು, ಆ ಯೋಜನೆಗಳಲ್ಲಿ ಒಂದು ಅನ್ನ ಸಂತರ್ಪಣೆ ಯೋಜನೆಯು ಒಂದಾಗಿರುತ್ತದೆ. ಹಲವಾರು ಜನ ಈ ಪ್ರಸಾದವನ್ನು ಸ್ವೀಕರಿಸಿ ಧನ್ಯತಾ ಭಾವದಿಂದ ಈ ಗಂಗಾದೇವಿಯ ಆಶೀರ್ವಾದವನ್ನು ಪಡೆದಿರುತ್ತಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಗಂಗಾಮತ ಸಮಾಜದ ಯಾವತ್ತೂ ಹಿರಿಯರು ಹಾಗೂ ಸಮಾಜ ಬಾಂಧವರು ಎಲ್ಲರೂ ಗಂಗಾ ಜಯಂತಿಯನ್ನು ಆಚರಿಸಬೇಕೆಂದು ನಿರ್ಣಯ ತೆಗೆದುಕೊಂಡು ಇಂದು ಬೆಳಗ್ಗೆ ಮಾನ್ಯ ಶಾಸಕರಾದ ಚಂದ್ರು ಲಮಾಣಿಯವರು ಹಾಗೂ ನಮ್ಮ ತಾಲೂಕಾ ಮಂಡಲ ಪಂಚಾಯತಿ ಮಂಡಳ ಅಧ್ಯಕ್ಷರಾದ BJP ಅಧ್ಯಕ್ಷರಾದ ಸುನೀಲ್ ಮಾನ್ಶೆಟ್ಟರವರು ಹಾಗೂ ಚಮ್ಮಣ್ಣ ಬಾಳೆಕಾಯಿಯವರು ಮತ್ತು ಅಶ್ವಿನಿ ಅಂಕಲಕೋಟೆಯವರು ಹಾಗೂ ನಿಂಗಪ್ಪ ಬನ್ನಿಯವರು ಎಲ್ಲರನ್ನೂ ಕರೆಸಿ ಸನ್ಮಾನಿಸಲಾಯಿತು. ಈ ಸನ್ಮಾನ ಸಮಯದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿಯವರು ಶಾಸಕರು ನಮ್ಮ ಸಮಾಜಕ್ಕೆ ನಮ್ಮ ಬೇಡಿಕೆ ಸಮುದಾಯ ಭವನವನ್ನು ನಮ್ಮ ಸಮಾಜಕ್ಕೆ ಪೂರೈಸಬೇಕಂತೇಳಿ ನಾವು ಬೇಡಿಕೆ ಇಟ್ಟಾಗ ಅವರು ಚಾಚು ತಪ್ಪದೆ ನಿಮ್ಮ ಒಂದು ಬೇಡಿಕೆಯನ್ನು ನಾನು ಪರಿಗಣಿಸಿ ನಿಮ್ಮ ಒಂದು ಅನುಕೂಲತೆಗಳನ್ನು ಬೇಕಾದಂಥ ಸಿದ್ಧತೆಗಳನ್ನು ನಾನು ಮಾಡಿಕೊಡುತ್ತೇನೆ ಹಾಗೂ ಅದಕ್ಕೆ ಏನಾದರೂ ತೊಂದರೆಗಳಿದ್ದರೆ ನಾನು ಸರಿಪಡಿಸುತ್ತೇನೆ ಎಂದು ಅವರು ನಮಗೆ ವಾಗ್ದಾನ ನೀಡಿರುತ್ತಾರೆ. ಇಂದು ನಮ್ಮ ಸಮಾಜದ ಎಲ್ಲ ಕುಲಬಾಂಧವರಿಗೂ ಹಾಗೂ ಇನ್ನಿತರೆ ಸಮಾಜ ಬಾಂಧವರಿಗೂ ನನ್ನ ಸಮಾಜದ ಒಂದು ಯಾವತ್ತೂ ಗಂಗಾ ಸಮಾಜದ ಒಂದು ಆಗಮಿಸಿದಂಥ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಸಮಾಜದ ಗಣ್ಯ ವ್ಯಕ್ತಿಗಳಿಗೂ ನನ್ನ ವಂದನೆಗಳು ಹೇಳಿ ಇಲ್ಲಿಗೆ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ.